ಮಂಚಕಲ್ಲಿಂದ ನಾವು ಹೊರಟದ್ದು ಪಾದೂರು ಕಡೆಗೆ. ಪಾದೂರಲ್ಲಿ ನಮ್ಮ ಕುಟುಂಬದ ಮನೆ ಉಂಟು. ಕುಟುಂಬದ ಮನೆಯಲ್ಲಿ ದೈವಗಳೆಲ್ಲ ಇದ್ದಾರೆ. ನಂತರ ನಾವು ಬಂದದ್ದು ಕಾಪುವಿನ ಹೊಸ ಮಾರುಕಡೆಗೆ. ನೋಡಿ ಹೇಳಿದ್ದಾರೆ ಯಾವ ರೀತಿ ನೀವು ಬಟ್ಟೆ ಹಾಕೊಂಡು ಒಳಗಡೆ ಹೋಗ್ಬೇಕು ಅಂತ. ಬಟ್ ಊಟ ಅಂತೂ ತುಂಬಾನೇ ಸೂಪರ್ ಆಗಿತ್ತು. ಬಂದದ್ದು ಕಟೀಲ್ ದುರ್ಗಾ ಪರಮೇಶ್ವರಿ ದೇವರನ್ನು ನೋಡ್ಲಿಕ್ಕೆ. ಇಲ್ಲಿ ಅಂತೂ ಇದು ಎಂಟ್ರಿ ನಿಮ್ಗೆ ಗೊತ್ತಿರ್ಬೋದು, ಒಳಗಡೆ ಎಲ್ಲ ಮೊಬೈಲ್ ಫೋನ್ಸ್ ಎಲ್ಲ ಅಲೌಡ್ ಇಲ್ಲ. ಇಲ್ಲಿ ಕೂಡ ಅನ್ನ ಸಾಂಬಾರು ಟ್ಯಾಮ್ರಿನ್ ಚಟ್ನಿ ಅಂತೂ ತುಂಬಾನೇ ಸಖತ್ತಾಗಿರುತ್ತೆ. ಆಮೇಲೆ ನಾವು ಬಂದದ್ದು ನಮ್ಮ ಮಹಾಲಕ್ಷ್ಮಿನ ನೋಡ್ಲಿಕ್ಕೆ ಖುಷಿಯಾಗಿದ್ಲು. ಆಮೇಲೆ ನಾವು ನಮ್ಮ ಅತ್ತೆ ಮನೆಗೆ ಹೋದ್ವಿ. ಎಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಮತ್ತೊಮ್ಮೆ ನಿಮಗೆಲ್ಲರಿಗೂ ತ್ರಿಷ್ಕರಾಜ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಬ್ಯಾರಿಂಗ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ರೌಂಡ್ ನಾವು ದೇವಸ್ಥಾನಕ್ಕೆ ತಿರುಗ್ತೇವೆ. ಇವತ್ತು ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೇವೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ನೀವು ಕೂಡ ಮಂಗಳೂರು ಉಡುಪಿ ಕಡೆ ಇದ್ರೆ ನೀವು ಕೂಡ ಈ ದೇವಸ್ಥಾನಕ್ಕೆಲ್ಲ ಹೋಗಿ ದೇವರ ಆಶೀರ್ವಾದವನ್ನು ಪಡೀರಿ. ಹಾಗಾದ್ರೆ ಬನ್ನಿ ಇವತ್ತಿನ ವ್ಲಾಗನ್ನು ನಾವು ಸ್ಟಾರ್ಟ್ ಮಾಡುವ. ನಾವಿವಾಗ ಅಯ್ಯಪ್ಪ ಟೆಂಪಲ್ಗೆ ಬಂದ್ವಿ. ನೋಡ್ಬೋದು ಗಂಧೆಲ್ಲ ಸಿಕ್ತು, ಪ್ರಸಾದ. ಅಲ್ಲಿಂದ ನಾವಿವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೇವೆ ಅಂತ ಈ ವಿಡಿಯೋನ ಎಂಡ್ ತನಕ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾವು ಯಾವ್ಯಾವ ಟೆಂಪಲ್ಗೆ ಇವತ್ತು ಹೋಗ್ತೇವೆ ಅಂತ. ಮಂಚಕಲ್ನಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇತ್ತು. ನಾವು ಅಲ್ಲಿಗೆ ಬಂದ್ವಿ. ಮೊದಲು ಅಲ್ಲಿಗೆ ಹೋಗಿ ಪ್ರಸಾದವನ್ನು ಇಸ್ಕೊಂಡು, ಇದರಲ್ಲಿ ತುಂಬಾ ಹಸಿವಾಗಿದೆ ಅಂತೆ, ಅದಕ್ಕೆ ಬನಾನಾ ಈಟ್ ಮಾಡ್ತಾ ಇದ್ದಾರೆ. ಹೆಲ್ದಿ ಫುಡ್ ಬನ್ನಿ ಎಂಚ ತಿನ್ಪಿಂತ ಬನ್ನಿ. ಎಸ್ ನೋಡಿ, ಹೆಲ್ದಿ ಫುಡ್ ಈಟ್ ಮಾಡ್ತಾ ಇದ್ದಾರೆ. ಮಂಚಕಲ್ಲಿಂದ ನಾವು ಹೊರಟದ್ದು ಪಾದೂರು ಕಡೆಗೆ. ಪಾದೂರಲ್ಲಿ ನಮ್ಮ ಕುಟುಂಬದ ಮನೆ ಉಂಟು. ಕುಟುಂಬದ ಮನೆಯಲ್ಲಿ ದೈವಗಳೆಲ್ಲ ಇದ್ದಾರೆ. ಮೊದಲಿಗೆ ಅವರ ಆಶೀರ್ವಾದ ಉಂಟಲ್ಲ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್. ನೀವೆಲ್ಲ ಕಾಂತಾರ ಮೂವಿಗಳಲ್ಲಿ ದೇವರನ್ನು ನೋಡಿದ್ದೀರಲ್ಲ, ಆ ತರ ಇರುವುದಿಲ್ಲ ಪಿಕ್ಚರ್ಸ್. ದೇವರ ಮೂರ್ತಿ ಅಂತ ಇರುತ್ತೆ. ಈ ತರ ನಾವು ವಿಗ್ರಹಗಳಿಗೆ ನಾವು ಪೂಜೆಯನ್ನು ಸಲ್ಲಿಸ್ತೇವೆ. ವರ್ಷದಲ್ಲಿ ಎಷ್ಟು ಸರ್ತಿ ನಾವು ಬರ್ತೇವೆ ನೋಡಿ ಇಲ್ಲಿಗೆ. ಅಂತೂ ನಾವು ಬಂದೇ ಬರ್ತೇವೆ. ನಮ್ಮ ಕುಟುಂಬದ ಮನೆಗೆ ಬಂದು ಮೊದಲು ದೇವರ ಆಶೀರ್ವಾದ ಪಡಿತೇವೆ. ಯಾಕಂದರೆ ತುಳುನಾಡ ಸಂಸ್ಕೃತಿಯ ಪ್ರಕಾರ ನಮಗೆ ದೇವರನ್ನು ನಾವು ಮೊದಲು ಪೂಜಿಸ್ತೇವೆ, ಹಾಗೆಯೇ ನಾವು ನಂಬ್ತೀವಿ. ಇದು ನಮ್ಮ ದೇವರ ಮನೆ. ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ರು. ನಾವಿಲ್ಲಿ ಕೀಕಿ ಜೊತೆ ಸ್ವಲ್ಪ ಪಟ್ಟಾಂಗ ಹೊಡಿತಾ ಇದ್ವಿ. ಕೀಕಿ ಅವಳ ಅಜ್ಜಿ ಜೊತೆ ಜಗಳ ಮಾಡ್ತಾ ಇದ್ಲು. ನಂತರ ನಾವು ಬಂದದ್ದು ಕಾಪುವಿನ ಹೊಸ ಮಾರುಕಡೆಗೆ. ಇವತ್ತು ಮಂಗಳವಾರ ಆಗಿತ್ತು. ನಾವು ಯಾವತ್ತೂ ಟೆಂಪಲ್ ರನ್ಗೆ ಹೋಗಿದ್ದೇವೆ ನೋಡಿ, ಆ ದಿವಸ ಮಂಗಳವಾರ ಕಾಪು ಮಾರುಕಡೆಯಲ್ಲಿ ಪೂಜೆಗಳೆಲ್ಲ ಇರುತ್ತೆ. ಅದಕ್ಕೋಸ್ಕರ ನಾವು ಮಧ್ಯಾಹ್ನದ ಪೂಜೆಗೆ ಇಲ್ಲಿ ಬಂದ್ವಿ. ಹಾಗೆಯೇ ಅನ್ನ ಪ್ರಸಾದ ಕೂಡ ಇಲ್ಲಿ ಇರುತ್ತೆ. ನೋಡಿ ಹೇಳಿದ್ದಾರೆ ಯಾವ ರೀತಿ ನೀವು ಬಟ್ಟೆ ಹಾಕೊಂಡು ಒಳಗಡೆ ಹೋಗಬೇಕು ಅಂತ. ಬಟ್ ಒಳಗಡೆ ನೋಡಿದರೆ ಜೀನ್ಸ್ ಎಲ್ಲ ಹಾಕೊಂಡೆಲ್ಲ ಬರ್ತಾರೆ. ಅಷ್ಟೊಂದು ಸ್ಟ್ರಿಕ್ಟ್ ಏನು ಫಾಲೋ ಮಾಡಲಿಲ್ಲ ರೂಲ್ಸ್. ಇಲ್ಲಿ ನಿಮಗೆ ಏನಾದರೂ ದೇವರಿಗೆ ಸೇವೆ ಕೊಡಬೇಕಾದ್ರೆ ನೀವು ದೇವರಿಗೆ ಸೇವೆಯನ್ನು ಇಲ್ಲಿ ಕೊಡ್ಬೋದು. ನಾವೆಲ್ಲ ದರ್ಶನ ಆದ ನಂತರ ಹೊರಗಡೆ ಬಂದ್ವಿ. ತುಂಬ ರಶ್ ಇತ್ತು. ಮಂಗಳವಾರ ಅಂದರೆ ಇಲ್ಲಿ ತುಂಬ ರಶ್ ಇರುತ್ತೆ. ಹಾಗೆಯೇ ಇದು ಊಟದ ಭೋಜನಾಲಯ ಅಂತ ಹೇಳ್ತೇವಲ್ಲ, ಅದು ಊಟ ಅಂತೂ ತುಂಬಾ ಸೂಪರ್ ಆಗಿತ್ತು. ಅನ್ನ ಸಾರು, ಒಂದು ಸಬ್ಜಿ. ನಂತರ ನಾವು ಬಂದದ್ದು ಕಟೀಲ್ ದುರ್ಗಾ ಪರಮೇಶ್ವರಿ ದೇವರನ್ನು ನೋಡಲಿಕ್ಕೆ. ಇಲ್ಲಿ ಅಂತೂ ಇದ್ದಂತೂ ಉಂಟಲ್ಲ ತುಳುನಾಡುವಿನ ಒಂದು ಫೇಮಸ್ ಟೆಂಪಲ್ ಅಂತ ಹೇಳ್ಬೋದು. ನೀವು ಒಂದು ವೇಳೆ ಮಂಗಳೂರಿಗೆ ಬಂದರೆ ತಪ್ಪದೆ ಇಲ್ಲಿಗೆ ಬನ್ನಿ. ಕಟೀಲಮ್ಮ ಅಂದರೆ ತುಂಬಾ ನಂಬ್ತಾರೆ ಇಲ್ಲಿಯ ಜನರು. ಫಸ್ಟಿಗೆ ನೀವು ನೋಡಿದ್ದು ರಕ್ತೇಶ್ವರಿ ದೇವರ ಸನ್ನಿಧಿ. ಆಮೇಲೆ ಇದು ಎಂಟ್ರಿ ನಿಮಗೆ ಗೊತ್ತಿರ್ಬೋದು, ಒಳಗಡೆ ಎಲ್ಲ ಮೊಬೈಲ್ ಫೋನ್ಸ್ ಎಲ್ಲ ಅಲೌಡ್ ಇಲ್ಲ. ಬಟ್ ಹೊರಗಡೆಯಿಂದ ನಿಮಗೆ ದೇವರನ್ನು ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ದೊಡ್ಡ ಸ್ಕ್ರೀನಲ್ಲಿ ದೇವರನ್ನು ತೋರಿಸ್ತಾರೆ. ಒಳಗಡೆ ಗರ್ಭಗುಡಿಯ ಅದು ದೇವರು. ಹಾಗೆಯೇ ನಿಮ್ಗೆ ಏನಾದರೂ ಸೇವೆ ಸಲ್ಲಿಸಬೇಕಾದ್ರೆ ಅಲ್ಲಿ ಹೊರಗಡೆ ಕೌಂಟರ್ ಇರುತ್ತೆ. ಅಲ್ಲಿ ನೀವು ಎಂತ ಬೇಕು ಆ ಸೇವೆಗಳನ್ನು ಸಲ್ಲಿಸಬಹುದು. ನಾವು ನಮ್ಮ ಪಯಣವನ್ನು ಬೆಳಗ್ಗೆ ಶುರು ಮಾಡಿದ್ವಿ. ನನ್ನ ತಂದೆ ತಾಯಿ ಹಾಗೆಯೇ ಅತ್ತೆ ಎಲ್ಲರೂ ಸುಸ್ತಾಗಿದ್ರು. ನನ್ನ ಕೀಕಿ ಪಾಪು ಕೂಡ ತುಂಬಾ ಸುಸ್ತಾಗಿದ್ಲು, ಸ್ವಲ್ಪ ಮಲಗಿದ್ಲು. ಒಮ್ಮೆ ಆಲ್ರೆಡಿ ಊಟ ಆಗಿತ್ತು ನಮ್ಮದು ಕಾಪುವಲ್ಲಿ. ಬಟ್ ನನಗೆ ದೇವಸ್ಥಾನದ ಊಟಗಳಂದ್ರೆ ಉಂಟಲ್ಲ ತುಂಬಾ ಇಷ್ಟ. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಉಂಟಲ್ಲ ದೇವಸ್ಥಾನದ ಊಟ ಮಾಡಲಿಕ್ಕೆ ಬಂದ್ವಿ ಇಲ್ಲಿಗೆ. ಆದರೆ ನಮ್ಮ ಪ್ಯಾರೆಂಟ್ಸ್ ಎಲ್ಲ ಬರಲಿಲ್ಲ, ಅವರಿಗೆ ಬೇಡ ಅಂತ. ಇಲ್ಲಿ ಕೂಡ ಅನ್ನ ಸಾಂಬಾರು ಟ್ಯಾಮ್ರಿನ್ ಚಟ್ನಿ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಆಮೇಲೆ ನಾವು ಬಂದದ್ದು ನಮ್ಮ ಮಹಾಲಕ್ಷ್ಮಿನ ನೋಡಲಿಕ್ಕೆ.
ಇದು ನಮ್ಮ ಕಟೀಲ್ ದೇವಸ್ಥಾನದ ಆನೆ. ಇದರ ಹೆಸರು ಮಹಾಲಕ್ಷ್ಮಿ ಅಂತ. ಅಲ್ಲಿ ಬೋರ್ಡಲ್ಲಿ ಕೂಡ ಬರೆದಿದ್ದಾರೆ ಅದರ ಹೆಸರು. ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ನಾವು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ನೋಡಿ ಇಲ್ಲಿ ಬರೆದಿದ್ದಾರೆ ನೋಡಿ, ಆನೆಯ ಹೆಸರು ಮಹಾಲಕ್ಷ್ಮಿ ಅಂತ, ಆನೆ ಲಯ ಅಂತ ಹೇಳ್ತಾರೆ. ಇಲ್ಲಿ ಕೆಲವರೆಲ್ಲ ಫೋಟೋಸ್ ತೆಗಿತಾ ಇದ್ರು. ಹಾಗೆಯೇ ಆನೆಗೆ ಫುಡ್ ಎಲ್ಲ ಕೊಡ್ತಾ ಇದ್ರು. ಫುಡ್ ಅಂತ ಗ್ರಾಸ್ ಅನ್ನು ಕಟ್ಟಿ ಕೊಡ್ತಾ ಇದ್ರು. ನನ್ನ ಕೀಕಿ ಪಾಪು ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳು ಅಂತ ಹೇಳಿದ್ದು. ಅವಳಿಗೆ ಅಂತೂ ತುಂಬಾ ಖುಷಿ ಆಯಿತು ಆನೆಯನ್ನು ನೋಡಿ. ಯಾವತ್ತೂ ಕೂಡ ಇಷ್ಟು ಹತ್ತಿರದಿಂದ ನೋಡಲಿಲ್ಲ. ಆನೆಗಳನ್ನೆಲ್ಲ ಫೋಟೋದಲ್ಲಿ ನೋಡಿದ್ದಾಳೆ, ಬಟ್ ಇಷ್ಟು ಹತ್ತಿರದಲ್ಲಿ ಉಂಟಲ್ಲ ಯಾವತ್ತೂ ನೋಡಿಲ್ಲ. ಅವಳಿಗೆ ಸ್ವಲ್ಪ ಹೆದರಿಕೆ ಆಗ್ತಾ ಇತ್ತು. ಬಟ್ ನಾವು ಹೇಳಿದ್ವಿ ಆನೆ ನಮ್ಮನ್ನು ಕಾಪಾಡ್ತದೆ, ನಿಮಗೆ ಬ್ಲೆಸ್ಸಿಂಗ್ಸ್ ಎಲ್ಲ ಕೊಡುತ್ತೆ, ಸ್ವಲ್ಪ ಮುಟ್ಟು ಅಂತ. ಫಸ್ಟಿಗೆ ಅವಳು ಉಂಟಲ್ಲ ಬೇಡ ಬೇಡ ಅಂತ ಹೇಳ್ತಾ ಇದ್ಲು. ಆಮೇಲೆ ಲಾಸ್ಟ್ಗೆ ಟಚ್ ಮಾಡಿದ್ಲು. ಮುಂಚೆ ಕೊಡ್ಯಾಟ್ಕ ಅನ್ನಪೂರ್ಣೇಶ್ವರಿ ಟೆಂಪಲ್ ಅಲ್ಲಿ ಕೂಡ ಆನೆ, ಕುದುರೆ, ಆಮೇಲೆ ಡೀರ್, ಸಾಂಬಾರ್ ಅಂತ ಹೇಳ್ತೇವೆ ಒಂದು ಪ್ರಾಣಿ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ಕೇಳಿಲ್ಲ ಅಂದರೆ ನೀವು ಇವಾಗ ಕೇಳ್ತಾ ಇದ್ದೀರಾ. ಸಾಂಬಾರ್ ಅಂತ ಕೂಡ ಒಂದು ಪ್ರಾಣಿ ಉಂಟು. ಅಲ್ಲಿಗೆ ನಾವು ಹೋಗ್ತಾ ಇದ್ವಿ ಕೊಡ್ಯಾಡ್ಕ ಟೆಂಪಲ್ಗೆ. ಅಲ್ಲಿ ತುಂಬ ಖುಷಿ ಆಗ್ತಾ ಇತ್ತು. ಬಟ್ ಇವಾಗ ಏನಂದರೆ ಅಲ್ಲಿ ಯಾವ ಪ್ರಾಣಿಗಳು ಕೂಡ ಇಲ್ಲ. ನಮಗೆಲ್ಲ ಹೀಗೆ ನೋಡಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಬಟ್ ಅವರ ಕಷ್ಟ ಅವರಿಗೆ ಹೇಳಲಿಕ್ಕೆ ಆಗೋದಿಲ್ಲಲ್ಲ, ಮೂಕ ಪ್ರಾಣಿಗಳಂದರೆ ಹಾಗೆ ಅಲ್ವಾ. ಮೈಂಡ್ಗೆ ಪೀಸ್, ಸ್ವಲ್ಪ ಶಾಂತಿ ಎಲ್ಲ ಬೇಕಿದ್ರು ಉಂಟಲ್ಲ, ಟೆಂಪಲ್ಗೆ ಬಂದು ಕೂತ್ಕೊಳ್ಳಿ. ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ. ನನ್ನ ಪಾಪ ಅಂತೂ ತುಂಬಾ ಖುಷಿಯಾಗಿದ್ಲು. ಆಮೇಲೆ ನಾವು ನಮ್ಮ ಅತ್ತೆ ಮನೆಗೆ ಹೋದ್ವಿ. ಅಂದರೆ ನನ್ನ ಡ್ಯಾಡಿದು ತಂಗಿ ಮನೆ ಉಂಟು ಅಲ್ಲಿ ಕಿನ್ನಿಗೋಳಿಯಲ್ಲಿ. ಅಲ್ಲಿಗೆ ಹೋದ್ವಿ, ಸ್ವಲ್ಪ ಟೈಮ್ ಎಲ್ಲ ಪಾಸ್ ಮಾಡಿಬಿದ್ವಿ. ನನ್ನ ಪಾಪಗಂತೂ ತುಂಬಾ ಖುಷಿ ಇಲ್ಲಿ ಬರೋದಂದ್ರೆ. ಯಾಕಂದ್ರೆ ಅವಳ ಅಕ್ಕ ಇದ್ದಾರೆ, ಅಪ್ಪು ಅಕ್ಕ ಅಂತ. ಬನ್ನಿ ಇಂಕಲ್ಲ ಸೇಮ್ ಚೇರ್ ಬೋರ್ಡ್ ಒಂದು. ಒಂದು ವೇಳೆ ನಮ್ಮ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಕೂಡ ಹೆಚ್ಚು ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ನಮ್ಮ ಮೇಲೆ ಸದಾ ಇರಲಿ.